ಅದೆಲ್ಲ ಕರೆ ನೀವು ಗಣಪತಿ ಸ್ತೋತ್ರ ಮಾಡಿರಿ. ಏನ್ ನಮ್ಮ ಮಾವನಿಂದ ಹುಟ್ಟಿದ ಗಣಪತಿ ಪೂಜೆ ಹಾಕೋಣ, ನಿಮ್ಮ ಅಪ್ಪನಿಂದ ಹುಟ್ಟಿದ ಗಣಪತಿ ಪೂಜೆ ಹಾಕೋಣ ಅದ್ ಮಾತು ಕೇಳ್ಯಾರ ಅವ್ರ. ಹೌದಾ ನೋಡ ಮಾಸ್ತರ್ ಹೆಂಗತ್ ಕೇಳಿದ್ರ ಏನ್ರಿ ಸರ? ನಿಮ್ಮ ಅವ್ವ ಮೇಯಾಗಿನ ಮಣ್ಣು ತೆಗೆದ ಮಂಗಳ ಮೂರ್ತಿ ಮಾಡಿ ಬಾಗಿಲಿಗೆ ನಿಂದಿಸಿಲ್ಲ. ಮೇಯಾಗಿನ ಮಣ್ಣನ್ನ ತೆಗದ ಬಾಗಿಲಿಗೆ ನಿಂದಿಸಿಲ್ಲ. ಹೌದು, ವಾಚ್ಮ್ಯಾನ್ ಗೇಟ್ ಕಾಯಾಕ. ವಾಚ್ಮನ್ ಗೇಟ್ ಕಾಯಾಕ ಹೌದ್, ಬಾಗಿಲು ನಿಂದ್ರಿಸಿ ಏನ್ ಮಾಡ್ಲಪ್ಪ ಅಂತ ಕೇಳಿದ್ರ ಏನ್ ಮಾಡಿ ಹೇಳ್ರಿಪ್ಪ? ಆಕಿ ಜಳಕಕ್ಕೆ ಹೋಗಿಲ್ಲ ಒಳಗ ಮನ್ಯಾಗ ಬಾಗಿಲೊಳಗ. ಹೌದು, ಸ್ನಾನ ಮಾಡಕ್. ಹಾ, ಜಳಕಕ್ಕೆ ಹೋದಾಗ ಹೌದ್, ಆಕಿಗೆ ಆ ಕೂಸಿಗೆ ಏನ್ ಹೇಳು, ಏನ್ ಹೇಳ್ರಿಪ್ಪ? ನನ್ನ ಆಜ್ಞೆ ಆಗುತ್ತಕ ಒಳಗೆ ಯಾರು ಬಿಡಬೇಡ ಅಂತೇಳ ಕೂಸಿ ಕೈಯಾಕ. ಯಾರನ್ನು ಒಳಗೆ ಬಿಡಂಗಿಲ್ಲ, ನಾ ಹೇಳೋ ಮಟ್ಟ. ನಾ ಹೇಳು ಮಟ ಯಾರನ್ನು ಒಳಗೆ ಬಿಡಬೇಡ ಅಂತೇಳಿ ಕೈಯಾಕ ಕೋಲ್ ಕೊಟ್ಟ ಬಾಗಲ ಕಾಯಕ ನಿಲ್ಸ್ಯಾಳ್ರಿಪ್ಪ. ಬಾಗಿಲ ಕಾಯಾಕ ನಿಲ್ಸಿದ್ರು ಒಳಗ್ ಸ್ನಾನ ಮಾಡಕತ್ತೇಳ. ಹೌದಾ? ಅಂತ ಟೈಮ್ದಾಗ ನನ್ನ ಅಪ್ಪ ಪರಮಾತ್ಮ ಶಿವಪ್ಪ ಇದಕ್ ಹೋಗಿದವ. ಯಾಕಂದ್ರೆ ತ್ರಿಪುರ ಸಂಹಾರ ಮಾಡಕ್ ಹೋಗಿದ ನಮ್ಮ ಅಪ್ಪ ಹೋಗಿದ್ದ. ಪರಮಾತ್ಮ ತ್ರಿಪುರ ಸಂಹಾರ ಮಾಡಕ್ ಹೋಗಿದ. ಹೌದು, ಹೋಗಿದ್ದ. ತ್ರಿಪುರ ಸಂಹಾರ ಮಾಡಿ ತನ್ನ ಮನೆಗೆ ತಾ ಬಂದವ. ಹೌದು, ಹೊಳ್ಳಿ ವಾಪಸ್ ಚೇಂಜ್ ಆಗನ ಮನಿಗೆ ಬಂದಾನು. ಹಳ್ಳಿ ಚೇಂಜ್ ಆಗನ ತನ್ನ ಮನೆಗೆ ಬಂದ. ಹೌದು, ಬಂದ ಟೈಮ್ದಾಗ ಕೂಸ ಆಟ ತರಿಬ್ತದ. ಯಾವ್ದ ಮಂಗಳ ಮೂರ್ತಿ? ಮಂಗಳ ಮೂರ್ತಿ ತರಿಬ್ತ. ಹೌದು, ನನ್ನ ತಾಯಿಯ ಆಜ್ಞೆ ಆಗುತ್ತಕ ನಿನ್ನ ಒಳಗೆ ಬಿಡಂಗಿಲ್ಲ ಇಂತದ. ಹೌದು, ಒಳಗ ಮನಿ ಒಳಗ ನಾ ಬಿಡಂಗಿಲ್ಲ. ಆ ಕೂಸಿಗೆ ನನ್ನ ಪರಮಾತ್ಮ ಹೇಳ್ತಾನ, ಏನತ್ರಿ? ಬಾಳ ಚಂದ ತಿಳಿಸಿ ಹೇಳ್ತಾನ. ಹೌದಾ? 3 ಮಾತು ತಿಳಿಸಿ ಹೇಳ್ತಾನ, ಹೇಳ್ರು ಕೇಳಂಗಿಲ್ಲ ಅದ. ಏನತ್ ಹೇಳಿದ್ರಿಪ್ಪ? ಕೈಗೆ ಆಟ ಬಾಗಿಲ್ದಾಗ ಕೋಲ್ ಕೊಟ್ಟಿಲ್ಲ, ಕೋಲ್ ಬಾಗಿಲಿಗೆ ಯಾಕೆ ಹೈತದ. ಹೌದಾ? ಯಪ್ಪ ತಮ್ಮ ರಾಜ ಕೂಸ ಕಂದ ಎಲ್ಲ ಹೇಳ್ರು ಕೇಳಲಿಲ್ಲ. ಹೌದಾ? ಕೇಳೋದಕ್ಕಾಗಣ ಏನ್ ಮಾಡ್ದಪ್ಪ, 3 ಮಾತು ಹೇಳ್ದ. 3 ಮಾತು ಕೇಳೋದಕ್ಕಾಗಣ ಹೌದ್, ಶಿರಾ ಹೊಡೆದ ಬಿಟ್ಟ. ರುಂಡ ಹೊಡೆದನಲ್ರಿಪ್ಪ. ರುಂಡ ಹೊಡೆದು ಒಳಗ ಹೋದ್ಲ. ಪಾರ್ವತಿ ಇದ್ದಕ್ಕೆ ಏನ್ ಮಾಡ್ಲು, ಏನ್ ಮಾಡ್ತಾಳ್ರಿ? ಒಳಗ ನನ್ನ ಮಗ ಇದ್ದ ಹೊರಗ. ಹೌದ್, ನನ್ನ ಮಗ ನಿಮಗೆ ಏನ್ ಹೇಳಿಲ್ಲ ಅಂತ ಕೇಳಿದಾಗ ಹೌದಾ? ಹೊರಗ ಬಂದ ನೋಡ್ತಾಳ ಮಗನ. ಹೌದ್, ಮಗ ಕೂಸ್ ರಗತಾಗಿ ಮ್ಯಾಲ ಬಿದ್ದೈತಿ. ಹೌದಾ? ತೆಳಗ ನೆಲಕ್ ಬಿದ್ದು ಉದ್ದಾಡಕತ್ತೈತಿ. ನೆಲಗ ಬಿದ್ದೈತಿ. ಚಂಡ್ ಎಲ್ಲಿ ಹೋಗೈತಿ. ಹೌದಾ? ಅವ್ರು ಬಂದ್ ಹೇಳ್ತಾರ. ಹೌದ್, ಹೇಳ್ತಾರಲ್ರಿ. ಅದಕ್ಕ ಹೌದ್, ಹಿಂದಿಗಡೆ ಪಾರ್ವತಿ ಪರಮಾತ್ಮನ ದುಃಖ ಮಾಡಕತ್ಲ. ಏನತ್ರಿ? ನನಗ ಮಗ ಅದನ್ನ ಹೆಂಗ್ ಮಾಡ್ತೀರಿ ಮಾಡ ಪತಿದೇವ, ನನಗ ಅದ ಮಗ ಬೇಕತ್ ಕೇಳಿ. ನನಗ ಬೇಕಂದ್ರ ಬೇಕಂದ ಟೈಮ್ದಾಗ ಏನ್ ಮಾಡಿದಪ್ಪ ಅಂತ ಕೇಳಿದ್ರ ಹೌದ್, ಪರಮಾತ್ಮ ಗಂಧರ್ವರನ್ನು ಕೇಳಿಸಿದ. ಏನತ್ತ? ಯಾವ ಉತ್ತರ ದಿಕ್ಕಿಗೆ ಪ್ರಾಣಿ ಮನೆಗೆ ಇರ್ತೈತಿ ಆ ಪ್ರಾಣಿ ರುಂಡ ಕರ್ಕೊಂಬರಿ ಹೌದ್, ಆ ಕೂಸಿಗೆ ಹಚ್ಚುನು ಅಂದ್ರ ಅವ್ರ. ಹಾ, ಗಾಂಧರ್ವರು ಹಾದ್ರ ಹಾದ್ರಲ್ರಿಪ್ಪ. ಉತ್ತರ ದಿಕ್ಕಿಗೆ ಹೋಗುವುದ ಏನಾಗಿತ್ತಪ್ಪ ಅಂತ ಕೇಳ ಗಜಾಸುರ ಮನೆಗೆ ಅಲ್ಲಿ. ಹೌದಾ? ಆನಿ ಮನೆಗೆತ್ತ. ಹೌದ್, ಆ ಗಜಾಸುರ ರುಂಡ ಕರ್ಕೊಂಬಂದ. ಹಾ, ಪರಮಾತ್ಮ ಇದ್ದವ ಆ ಕೂಸಿಗೆ ಹಚ್ಚಿದ. ಹೌದು, ಹಚ್ಚನಲ್ರಿಪ್ಪ. ಆಗ ಗಣಪತಿ ಪೂಜೆ ಹಾಕತ್ತ. ಹೌದಾ? ಮತ್ ಹಿಂದಕ್ಕೆ ಯಾರು ಪೂಜೆ ಮಾಡಿರು? ಹೌದಾ? ತನಕ ಪೂಜೆ ಆಗೇ ಇಲ್ಲ. ನಿಮ್ಮ ಅವ್ವ ತಯಾರು ಮಾಡಿದ ಗಣಪತಿನ ಯಾರು ಪೂಜೆ ಮಾಡ್ಯಾರ? ಹೌದಾ? ಈಗ ಮುಂದರಿ ಯಾರು ಮಾಡ್ತಾರ? ಹೌದ್, ಯಾಕತ್ ಕೇಳಿದ್ರ ಹಾ, ನಮ್ಮ ಅಪ್ಪ ಅದಕ್ಕೆ ತಲೆ ಮೇಲೆ ಹಸ್ತಾ ಇಟ್ಟು ಆಶೀರ್ವಾದ ಮಾಡಿದ. ಹೌದಾ? ಈಗ ಸ್ವಂಡಿ ಗಣಪನ ಪೂಜೆಗೆ ಆಗತ್ತೇನ. ಹೌದಾ? ಇವ್ ನಮ್ಮಪ್ಪ ಆಶೀರ್ವಾದ ಮಾಡಿದೊಳಕ ಪೂಜೆ ಆಗತ್ತಾನ. ಅದಕ್ಕಿಂತ ಮೊದಲು ಇವ್ ಜಳಕ ಮಾಡಕ್ ಹೋದಾರ ಬಾಗಲ ಕಾಯ್ತಿದ್ದ ಅಷ್ಟ. ಬಾಗಲ ಕಾಯ್ತಿದೇವ. ಹಾ, ಯಾಕತ್ ಕೇಳಿದ್ರ ಹೌದಾ? ಲಾಕ್ಡೌನ್ ಬಾಗಲ ಕಾಯ್ತಿದೇವ. ಹಾ, ಇವ್ ಪೂಜೆ ಆಗೇ ಇಲ್ಲ ಮೊದಲ. ಹಾ, ಈಗ ಕಾಯಂಗಿಲ್ಲ ಮತ್ತವ. ಈಗಿಲ್ಲ. ಈಗ ಯಾಕತ್ ಕೇಳಿದ್ರ ಪೂಜೆಗೊಂಡಾನ. ಈಗ ಅವನ ಬಾಗಲ ನೀವು ಕಾಯ್ತೀರಿ. ಹಾ, 5 ದಿವಸ 21 ದಿವಸ 11 ದಿವಸ. ಹೌದಾ? ಹಿಂಗ ನಮ್ 7 ದಿವಸ ನಮ್ಮ ಅಪ್ಪ ಪೂಜೆ ಹಾಕನ. ಹೌದ್, ಯಾಕತ್ ಕೇಳಿದ್ರ ಪರಮಾತ್ಮ ಆಶೀರ್ವಾದ ಮಾಡಿದಂತ ಗಣಪತಿ ಅವ. ಹೌದಾ? ಮತ್ ನಿಮ್ಮ ಅವ್ವ ತಯಾರು ಮಾಡಿಲ್ಲ, ಆಗ ಪೂಜೆಗೊಳ್ಬೇಕಾಗಿತ್ಲ ಅವ. ಆಗ ಪೂಜೆ ಆಗಬೇಕಲ್ಲ. ಮತ್ತೆ ಅವ್ರು ಹೇಳ್ತಾರು, ಹೌದಾ? ನಿಮ್ಮ ಅವ್ವನಿಂದ ಗಣಪತಿ ಪೂಜೆ ಹಾಕೋಣ, ನಮ್ಮ ಅಪ್ಪನಿಂದ ಪೂಜೆ ಹಾಕೋಣ ಅಂತ. ಹೌದಾ? ಹೇಳ್ತಾರ. ಹಂಗಾರಿ ಕೇಳ್ತಿ ಆತನ. ಹೌದಾ? ಇದು ಶಿವಪುರಾಣದಾಗಿನ ಮಾತು ನೀ ಕೇಳುದು. ಹೌದ್, ಮಾಸ್ತರ, ಹಾ, ನೀ ಕೇಳುವಂತ ಮಾತ ಶಿವಪುರದಾಗಿಂದ. ಶಿವಪುರಾಣ. ಶಿವಪುರಾಣ ಇದೆ. ಹೌದ್, ನೋಡು, ಶಿವಪುರದಾಗ ನಮ್ಮ ಅಪ್ಪ ಆಶೀರ್ವಾದ ಮಾಡ್ಯಾನ. ಏನತ್ತ? ಈಗ ಗಣಪತಿ ಪೂಜೆ ಆಗ್ತಾನ. ಹೌದಾ? ಸ್ವಂಡಿ ಗಣಪನ ಯಾರು ಪಾತ್ ಕೇಳಿದ್ರ ನಮ್ಮ ಅಪ್ಪನಿಂದ ಹುಟ್ಟಿದ ಗಣಪನ. ಹೌದ್, ನಿಮ್ಮ 35 ಸ್ವಂಡಿ ಗಣಪನ ಮಾಡಿಳನ. ಹಾ, ಅದ ಸ್ವಂಡಿ ಗಣಪನ ತಂದ್ ಹಚ್ಚಿದಾಗ ಹೌದಾ? ನನ್ನ ಮಗನ ಇಂತ ತಯಾರು ಮಾಡತ್ತೇಳಿ ಮತ್ ಪಾರ್ಮಾತ್ಮನ ಹೌದ್, ದುಃಖ ಮಾಡಕತ್ಲ. ಅಳ್ತಾಳ. ಅಳತಾಳ. ಹೌದಾ? ಅದಕ್ಕೆ ಹಿಂಗಾಗೈತಿ ಮಾಸ್ತರ. ಹೌದು. ಮತ್ತ ಅನುಸಯ ಒಂದು ಬಾಳ ಚಂದ ಮಾರ್ಬೇಕ ಹೇಳ್ಯಾರ ಅವ್ರ. ಏನು ಹೇಳ್ಯಾರಿಪ್ಪ? ಅತ್ರಿ ಋಷಿ ಅನುಸಯ ಪತಿವರ್ತ ಆಗ್ಬೇಕಾದ್ರೆ ಯಾರಿಂದ ಆದ್ಲು? ಯಾರಿಪ್ಪ ಕಾರಣ? ಅತ್ರಿ ಮಾರುಷಿಗಳದಿಂದ. ಹೌದಾ? ನಮ್ಮ ಅಪ್ಪ ಕಾರಣ. ನೀರು ಪೂಜೆ ಮಾಡಿದ ನೀರ ಕುಡುದ ಹಾ, ಅನ್ಸ್ಕೊಂಡ್ಲಾಕಿ. ಹೌದಾ? ಆಗ ಬೆಳೆದಾಳ. ಆಗ ಬೆಳೆದಾಳ. ಹೌದಾ? ಪತಿವರ್ತ ಅನ್ಸ್ಕೊಂಡಾಳಕ್ಕೆ. ಹೌದ್, ನಮ್ಮ ಅಪ್ಪನಿಂದ ಆಕೆ. ಹಾ, ನಿಮ್ಮ ಅವನಿಂದ ಯಾರ್ಯಾರು ತಯಾರಾಗಿದ ಹೇಳ ಮಾಸ್ತರ. ಹೌದಾ? ಹಾ, ಹೌದ್, ನಮ್ಮ ಅಪ್ಪನಿಂದ ತಯಾರಾಗಿದೆ. ನಮ್ಮ ಅಪ್ಪನ ಬಿಟ್ರೆ ಏನೂ ಇಲ್ಲ. ಹಾ,
ಅವನು ಬಿಟ್ರೆ ನಿನ್ನ ಗತಿ ಇಲ್ಲ. ಗತಿ ಇಲ್ಲ. ಹೌದಾ? ಅದಕ್ಕೆ ನಾ ಏನ್ ಹೇಳಿನಿ, ಹಾ ಈಗ ಪರಮಾತ್ಮನ ಪಾರ್ವತಿ ಪೂಜೆ ಮಾಡ್ಯಾಳ ಅಂತ ಹೇಳಿನಿ. ಹೌದಾ? ಹಿಂದ ಸೂಜಿ ಕಾಲ ಮೇಲೆ ನಿಂತು ತಪಸ್ಸು ಮಾಡ್ಯಾಳ. ಹೌದಾ? ಸೂಜಿ ಮ್ಯಾಗ ಗೋಟ್ ನಿಂತ ತಪಸ್ಸು ಮಾಡ್ಯಾಳ 3 ವರ್ಷ ಅಂತ ಹೇಳಿನಿ. ಹೌದಾ? ಅವ್ರು ಹೇಳ್ತಾರ ನಾವ್ಯಾಕೆ ತಪಸ್ಸು ಮಾಡೋಣ ಅಂತ ಹೇಳ್ತಾರ ಅವ್ರ. ಹಾ ನೋಡು ಗಂಡ ಬೇಕಂತ ಹೇಳಿ. ಹೌದು. ಅತಿನೇ ಪರಮಾತ್ಮ ಅನ್ಸ್ಕೊಂಡಳಕ್ಕೆ. ಹೌದಾ? ಆಗಪ್ಪ ಬೇಕತ್ ತಪಸ್ ಮಾಡ್ಯಾರಲ್ರಿಪ್ಪ. ನೋಡ್ಲಕ್ಕ ಮಾಸ್ತರ್ ಹಂಗತ್ ಕೇಳಿದ್ರ ಏನತ್ರಿ? ನಿನಗ ಹುಟ್ಟಿದ ಮನೆಯೊಳಗ ಸರ್ವ ಸಾಯತೆ ಎಲ್ಲಾನು ಐತಿ. ಎಲ್ಲಾನು ಐತಿ, ಏನು ಅರ್ಧ ಬಿದ್ದಿಲ್ಲ. ಏನು ಬೇಡ, ಉಣ್ಣಾ ಕಡಿಮೆ ಇಲ್ಲ, ತಿನ್ನಾ ಕಡಿಮೆ ಇಲ್ಲ, ಏನು ಕಡಿಮೆ ಇಲ್ಲ. ಹೌದು. ಇಲ್ಲೂರಗಡೆ ಹುಗ್ಗಿ ಅನ್ನ ಸಾರ ಕಾಯಿಪಲ್ಲೆ ಉಪ್ಪಿನಕಾಯಿ ಎಲ್ಲ ಮಾಡ್ಯಾರಿಪ್ಪ. ಎಲ್ಲ ಐತಿ. ಹೌದಾ? ಹುಟ್ಟಿದ ಮನೆ ಬಿಟ್ಟು ಕೊಟ್ಟದ ಮನೆಗೆ ಏನು ಕಾರಣಕ್ಕಾಗಿ ಬಂದಿ, ಎದಕ್ ಬಂದಿ, ಏನು ಕೊಳೆ ಮಿತ್ತು, ಏನು ಕೊಳೆ ಮಿತ್ತು ಇಲ್ಲಿ ಗಂಡನ ಮನ್ಯಾಗ ನಿನಗೆ ಏನಿತ್ತು. ಹೌದಾ? ಮುಂದಿನ ಸಂದಿಗೆ ನಿನ್ನ ತಿಂಡಿದ್ರ ಮಾತಾಡ. ಹೌದಾ? ಏನು ಕಡಿಮೆ ಬಿದ್ದತ್ತು, ಎದಕ್ಕಾಗಿ ಬಂದಿ, ಏನು ನಾ ಏನ್ ಹೇಳಿನಿ ಅವ್ರಿಗೆ? ಏನ್ರಿ ಸರ್? ಕಾಮಾನ್ಯ ಹೆಂಡತಿ ರತಿದೇವಿ ಇದ್ದದ ಕರ್ರೆ. ಹಾ ಹೌದಿಲ್ಲ? ಹೌದಾ? ಕಾಮಾನ್ಯ ಹೆಂಡತಿ ರತಿದೇವಿ ಇದ್ದದ ಕರ್ರೇನ. ಹಾ ಹೋಳಿ ಅವನ ಮ್ಯಾಲ ಮನಸ್ಸು ಮಾಡಿ. ಹೌದಾ? 10 ಮಂದಿ ಅಣ್ಣ ತಮ್ಮ ಇರ್ತಾರು. ಹಾ ಆಗ ಆಕಿನ 3 ಚಂಜಿ ಸುಟ್ಟಾರು. ಹೌದು. ಕಾಮಣ್ಣನ ರಾತ್ರಿ ಬಾರದಾಗ ಸುಟ್ಟಾರತ್ ನಾ ಹೇಳಿನಿ. ಹೇಳಿರಲ್ರಿಪ್ಪ. ಅದಕ್ಕೆ ಏನೇನ ಸರ್ಬಿ ಸುತ್ತ ಅವ್ನ ಲಕ್ಕಣ ಮಾಸ್ತರ. ಹೌದಾ? ಹೌದಿಲ್ಲ? ಹಾ ಈಗಾದ್ರೂ ಹೆಣ್ಮಕ್ಳು 10 ಮನಿಗೆ ಹೋಳಿಗೆ ಸುಡ್ತಾರೋ ಇಲ್ಲ ಹೇಳ. ಸುಡ್ತಾರಲ್ರಿಪ್ಪ. ರಾತ್ರಿ ಕಾಮಣ್ಣನ ಸುಡ್ತಾರೋ ಇಲ್ಲ ಹೇಳ. ಸುಡ್ತಾರ. ಯಾದ್ರ ಸಲುವಾಗಿ ಸುಟ್ರ? ಎದಕ್ ಸುಟ್ಟಾರ ಅವ್ ಹೇಳ್ತಾನ ಮುಂದೆ ಲಕ್ಕಪ್ಪ. ಮುಂದಿನ ಸೊಳದಾಗ ನೀ ಚೆನ್ನಾಗಿ ಹೇಳ್ಬೇಕಾರ ರತಿದೇವಿ ಅವನ್ ಹೇಂತ ಕರೆಯನ. ಹೌದಾ? ನಿನಗ್ ಬತ್ತು ಹೇಳ, ಬರ್ಲಿಲ್ಲ ಅಂದ್ರೆ ಹೊಳೆ ಮಾಮ ನನಗೆ ಬರವತ್ತ ಹೇಳ. ಹೋಳಿ ಸಂಬಂಧ ಕಾಮಣ್ಣನ ಸುಟ್ಟಾರ. ಹೌದಾ? ರಾತ್ರಿ ಬರೋದಾಗ ಅವನ್ ಸಿಕ್ಕಾನು. ಹಾ 10 ಮನಿಗೆ ಸಿಕ್ಕಾಳ. ಸಿಕ್ಕಾಳ. ಹೌದಾ? ಈಗ ಓಡಾಕ್ ಬಂದಿಲ್ಲ ಮಾಸ್ತರ. ಹೌದಾ? ಇವ್ರ ಹಾ ಇವ್ ಹೆಣ್ ಹಡವ. ಹೌದಲ್ಲ? ಏನ ಹಾಡ್ತಾರಿಪ್ಪ ಅವ್ರು ಮತ್ತ. ಆಗಲೇ ಒಂದು ಮದುವೆ ವಿಷಯ ಮಾತಾಡಿದೀವ. ಹೌದಾ? ನೀನಾಗೆ ನನ್ನ ಮನೆಗೆ ಬಂದದಿ, ಅವಾಗ ನಿನ್ನ ನಾ ಮದುವೆ ಆಗೇನಿ ಅಂತ ಹೇಳಿದ. ಯಾವ ಇವ? ಇವ ಹಾ ನಿನಗ ನನ್ನ ಮನೆಗೆ ಬರುತ್ತಕ ನಿನ್ನ ಬಂದ ಬಳಕ 12 ವರ್ಷ ತಕ ನಿನ್ನ ಮಲಿಗೆ ಹಾಲಿದ್ದು ಅಣ್ಣ ಇದ್ದಿದ್ದಿಲ್ಲೇನೊಬ್ಬ ಅವಂಗ ಕೇಳಕ್ಕೆ ಮುಂದಿನ ಸಲ ಇದ್ದು ಏನಿಲ್ಲ. ಹಾ ನಿನ್ನ ಮನೆಗೆ ಹಾಲು ಯಾವಾಗ ಬಿದ್ದು? ಯಾವಾಗ್ರಿಪ್ಪ? ಏನು ತವ್ರ ಮನ್ಯಾಗ ಬಿದ್ದು? ಹಾ ಏನು ನನ್ನ ಮನೆಗೆ ಬಂದ್ ಬಳಕೊಂಡು ನಿನ್ನ ಮನೆಗೆ ಮಲಿಗೆ ಹಾಲು ಬಿದ್ದಾವು. ಹೌದಾ? ಹೇಳ್ತಾನ. ಹೇಳ್ತಾನಲ್ಲ. ಹೇಳಿ ಹೇಳಿಕ್ರ ಬಿಡಬೇಡ್ರಿ ನೀವು. ಅದಕ್ಕೆ ಹೆಂಗಕತಿ ಅಂದ್ರ, ಹೌದಾ? ತಾಯಿ ತಾಯಿತಿ ನ್ಯಾಯ ಹಚ್ಚದಿ ತಂದಿಲ್ಲದ ಹುಟ್ಟಿ ಬಂದಿ. ಹೌದು. ಗುಳದಾಳಿ ಕಟ್ಟಿ ತಾಯಿನ ಬಂಧನೊಳಗ ಇಟ್ಟನೋ ತಂದಿ. ಹೌದಾ? ನನ್ನ ಬಂಧನೊಳಗದಿ ನೀ ಲಕ್ಕವ. ಹೌದಾ? ನೀ ಎಲ್ಲರೂ ನಡೆಸಿದಂಗ ನಾನು ಮುಂದೆ ನಡೆಸಬೇಡ. ನಾ ತಂದ ನಾಯಿನಿ. ತಂದಿಗೆ ಕಮ್ಮ ಅನ್ಬಾರ್ದು ತಮ್ಮ. ತಂದಿಲಿಂದ ಆಗುದು ಉತ್ಪತ್ತಿ. ಹೌದಾ? ನಿರಂಕಾರದಾಗ ನೀರೆತ್ತೋ ತಮ್ಮ ಆಕಾರ ಆಗಿ ಭೂಮಿ ಹುಟ್ಟೈತಿ. ಹೌದಾ? ಶಿವನಿಂದ ಶಕ್ತಿ ಮಾಡಾಳ ಭಕ್ತಿ ಸೇವಕ ನಿಂತಾಳ ಪಾರ್ವತಿ. ಹೌದಾ? ಅನುಸೈನ ಚಂಗುನಿ ಸುಲೋಚನ ಪತಿವರತಿದ್ದಾಳ ತಾರಮತಿ. ಹೌದು ಇದ್ರಲ್ರಿ. ಇವ್ರು ಯಾರಿಂದ ಇದ್ರ ಪತಿವರ್ತ್ಯಾರ? ಗಂಡನದಿಂದ. ಮಠ ಇದ್ರು. ಗಂಡನದಿಂದಲ್ಲ, ಪತಿವರ್ತ ಧರ್ಮದಿಂದ ಮಂಗಲ ಸೂತ್ರ ಕಟ್ಟಿಬಿಟ್ಟ ನಾವ ಹೆಚ್ಚಿಂದ. ಹೌದಾ? ಗಂಡನಿಂದ ಆದಿ ಶೃಂಗಾರ ಬಳಿಯ ಕಾಲುಂಗರಿಟ್ಟದಿ ಬರಲಾಗ. ಹೌದಾ? ಹೌದಿಲ್ಲ? ಹೌದಾ? ವಾಂಕಿ ಬಾಜು ಬಂದ ಹಣಿ ಮೇಲ ಕೂಕಮ್ಮ ಬಟ್ಟ ಇಟ್ಟು ಬಿಟ್ಟಾನ ಕೇಳಗಂಡ. ಹೌದಾ? ಪತಿದಿಂದ ಉತ್ತಿ ಆದಿಯ ನೀನು ಪತಿವರ್ತ ಶಂಬನ ಕೇಳ ಮಾಡದಿ. ಹೌದಾ? ಶಂಬನ ಮಾಡದಿ. ದಂಡಕ ವನದಾಗ ಮಂಡಲ ಕೊರದು ಗಂಡ ಶಿಕಾರಿ ವಾದನ ಗುಣತ. ಹೌದಾ? ಮಂಡಲ ದಾಟಿ ಆತವ್ರ ಪಾಟಿ ಅಳ್ಕೋತ ಕುಂತಾಳ ನಿಮ್ಮ ಸೀತ. ಯಾಕ? ಅವ ಚಿಗರಿ ಬೇಡಳಿಕೆ. ಯಾವ್ದಾ? ಈಕಿ ಇವ್ರಕ್ಕಿ. ಇವ್ರಕ್ಕಿ ಇವ್ರಕ್ಕಿ ಮಾಯಾದ ಚಿಗರಿ ಅನ್ನೋದು ಗೊತ್ತಾಗ್ಲಿಲ್ಲ. ಆ ಚಿಗರಿ ಬೇಕಂದ್ಲಿಕ್ಕೆ ಇವ್ರಕ್ಕಿ. ಹೌದಾ? ಬೇಡದಾಗ ಲಕ್ಷ್ಮಣ ಹೇಳಿದ ಏನತ್ತ? ಅತ್ತಿಗೆ. ಅತ್ತಿಗೆ ವೈನಿ ಮಾಯಾದ ಚಿಗರಿ ಐತಿ. ಹೌದಾ? ರಾವಣ ಮಾವ ಮಾರಿ ಚುಮುನಿ ಚಿಗರಿಯಾಗಿ ಬಂದಾನಲ್ಲಿ. ಬಂದಾನು. ಹೌದಾ? ಅವನು ಬೆನ್ನ ಹತ್ತ ಬೇಡ. ಹೌದಾ? ಚಿಗರಿ ಮರತ್ ಬಿಡು. ನೀ ಸಮಾಧಾನ. ಲಕ್ಷ್ಮಣ ನೀ ಹೊಕ್ಕಿ ಇಲ್ಲೋ ಅಂತೇಳಿ ಪಡ ತೊಟ್ಲು. ಹೌದಾ? ಆಗ ಲಕ್ಷ್ಮಣ ಹೋದ. ಹೌದಾ? ರಾವ್ ಬಂದ್ ಇವನು ಓದ್ ಬಿಟ್ಟಿಕ್ಕಿನ. ಎಲ್ಲಿ ಹೋದ್ರಿಪ್ಪ ಅವ? ಈಕಿನ ಓದ ಬಳಕ ದೊಡ್ಡ ರಾಮಾಯಣನ ಎಬಿಸಿ ಬಿಡ್ತಾರ ಇವ್ರು ಹೆಣ್ಮಕ್ಳ. ಹಾಗ ಇವ್ರಿಗೆ ತಿಳಿಯಂಗಿಲ್ಲ ಒಳೆಯಂಗಿಲ್ಲ. ಹೆಂಗಸರ್ ಬುದ್ಧಿ ಮೊಳಕಾಲ್ ತೆಳಗತ್ತಾರಿಲ್ಲ. ಹೌದಾ? ಅದಕ್ಕ ಯಾವಾಗ ಹೆಂಗಸರ್ ಬುದ್ಧಿ ಮೊಳಕಾಲ್ ತೆಳಗ. ಹೌದಾ? ಹೌದಿಲ್ಲ? ಹೌದ್ ನೋಡ ಮಾಸ್ತರ, ನನ್ನ ಮನೆಗೆ ಬಂದ ಹಾಲು ಬಂದಾವೋ ಏನ್ ನಿನಗ? ತವ್ರ ಮನ್ಯಾಗ ಇದ್ದಾಗ ಹಾಲು ಬಂದಾವ. ಮುಂದಿನ ಪಾಳಕ್ ಹೇಳ್ಬೇಕ. ಹೌದು ಹೇಳ್ತಾರಲ್ರಿಪ್ಪ. ಹಾಸಿ ಉಂಡ ಬೀಸಿ ಹೋಗದ 10